ಹಾಯ್ ಎವ್ರಿವನ್, ಎಲ್ಲರಿಗೂ ಈ ನಿಮ್ಮ ಮಂಡ್ಯ ಹುಡುಗಿ ಮಾಡುವ ನಮಸ್ಕಾರ. ಇವತ್ತು ನಾನು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಪ್ರೊಮೆಟ್ರಿಕ್ ಎಕ್ಸಾಮ್ ಬಗ್ಗೆ ತುಂಬ ಜನ ಮೆಸೇಜ್ ಹಾಕಿದ್ರಿ. ಅಕ್ಕ, ಪ್ರೊಮೆಟ್ರಿಕ್ ಎಕ್ಸಾಮ್ ಎಷ್ಟು ಅವರ್ ಇರುತ್ತೆ, ಹೇಗೆ ಪ್ರಿಪೇರ್ ಆಗಬೇಕು, ಏನೇನು ಕ್ವಶನ್ಸ್ ಕೇಳ್ತಾರೆ, ಮತ್ತು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತೀವಿ, ಎಷ್ಟು ಮಾರ್ಕ್ಸ್ಗಿರುತ್ತೆ ಎಕ್ಸಾಮ್ ಅಂತ. ಸೊ ಆ ಡೌಟ್ಸ್ ಎಲ್ಲನೂ ಕ್ಲಿಯರ್ ಮಾಡಲಿಕ್ಕೆ ಇವತ್ತು ನಾನು ವಿಡಿಯೋ ಮಾಡ್ತಿರೋದು. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು. ಮತ್ತು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರೊಮೆಟ್ರಿಕ್ ಎಕ್ಸಾಮ್ ಅಂತ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಸೌದಿಗೆ ಬರಬೇಕು ಅಂದರೆ ಪ್ರೊಮೆಟ್ರಿಕ್ ಬರೀಲೇಬೇಕು. ಅದು ಸೌದಿಗೆ ಲೈಕ್ ನರ್ಸಸ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಥರ ಅವರಿಗೆಲ್ಲ ಅದೊಂದು ಕಂಪ್ಯೂಟರ್ ಬೇಸ್ಡ್ ಲೈಸೆನ್ಸ್ ಎಕ್ಸಾಮ್ ಆಗಿರುತ್ತೆ. ಯಾರ್ಯಾರು ನರ್ಸಿಂಗ್ ಮಾಡಿದ್ದೀರಾ, BSc ನರ್ಸಿಂಗ್, ಡಿಪ್ಲೊಮಾ ನರ್ಸಿಂಗ್, MSc ನರ್ಸಿಂಗ್, ಯಾವುದು ನರ್ಸಿಂಗ್ ಆಗಿರ್ಬೋದು, ಅವರಿಗೆ ಎಂಟ್ರೆನ್ಸ್ ಎಕ್ಸಾಮ್ ಸೌದಿಲಿ ಆ್ಯಸ್ ಎ ರಿಜಿಸ್ಟರ್ ನರ್ಸ್ ಆಗಿ ವರ್ಕ್ ಮಾಡಲಿಕ್ಕೆ ದೇ ನೀಡ್ ಎ ಲೈಸೆನ್ಸ್. ಮೀನ್ಸ್ ದೇ ಶುಡ್ ರೈಟ್ ಪ್ರೊಮೆಟ್ರಿಕ್ ಎಕ್ಸಾಮ್ ಬರೀದೇ ಕೂಡ ಬರ್ಬೋದು, ಬಟ್ ಬಂದಮೇಲೆ 100% ಅವ್ರ ಎಕ್ಸಾಮ್ ಬರೀಲೇಬೇಕು. ಬರೆದು ಅವ್ರ ಲೈಸೆನ್ಸ್ ಇದ್ದರೆ ಮಾತ್ರ ಇಲ್ಲಿ ರಿಜಿಸ್ಟರ್ ನರ್ಸ್, ಅದರ್ವೈಸ್ ದೇ ಆರ್ ನಾಟ್ ಎ ರಿಜಿಸ್ಟರ್ ನರ್ಸ್ ಆಗಿ ವರ್ಕ್ ಮಾಡಬೇಕು ಅಂತ ಅಂದರೆ ಅವ್ರಿಗೆ ಲೈಸೆನ್ಸ್ ಬೇಕು ಅಂದರೆ ಪ್ರೊಮೆಟ್ರಿಕ್ ಎಕ್ಸಾಮ್ ಬರೀಬೇಕು. ಸೊ ಪ್ರೊಮೆಟ್ರಿಕ್ ಎಕ್ಸಾಮ್ ಬರೀಬೇಕಂದ್ರೆ ಏನೆಲ್ಲ ಓದಬೇಕು, ಏನೆಲ್ಲ ಸ್ಟಡಿ ಮೆಟೀರಿಯಲ್ ಬೇಕು, ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ, ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ, ಆ್ಯಂಡ್ ಎಷ್ಟು ಕ್ವಶನ್ಸ್ ಕೇಳ್ತಾರೆ, ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕಾ ಬೇಡವಾ, ಇದೆಲ್ಲ ನಿಮಗೆ ಮೈಂಡಲ್ಲಿ ಇರುತ್ತೆ ಅಂತ ನನಗೆ ಗೊತ್ತು. ಸೊ ಅದೆಲ್ಲ ಡೌಟ್ನ ಕ್ಲಿಯರ್ ಮಾಡಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದು. ಟೋಟಲಾಗಿ ಏನು ಹೇಳ್ಬೋದು ಅಂತಂದರೆ, ನಮಗೆ ಆ್ಯಸ್ ಎ ರಿಜಿಸ್ಟರ್ ನರ್ಸಾಗಿ ವರ್ಕ್ ಮಾಡೋಕ್ಕೆ ನಮಗೆ ಲೈಸೆನ್ಸ್ ಬೇಕು. ಇಲ್ಲಿಗೆ ಆ ಲೈಸೆನ್ಸ್ ಬೇಕು ಅಂದರೆ ನಾವು ಪ್ರೊಮೆಟ್ರಿಕ್ ಎಕ್ಸಾಮ್ ಪಾಸ್ ಆಗಿರಬೇಕು. ಸೊ ಈ ಪ್ರೊಮೆಟ್ರಿಕ್ ಎಕ್ಸಾಮಲ್ಲಿ ಏನೆಲ್ಲ ಸಬ್ಜೆಕ್ಟ್ ಕವರ್ ಮಾಡಿ ಕ್ವಶನ್ಸ್ ಕೇಳ್ತಾರೆ ಅಂತ. ಆ್ಯಕ್ಚುಲಿ ನಮಗೆ ಇದರಲ್ಲಿ ಕೇಳೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, MCQ ಕ್ವಶನ್ಸ್ ಅಷ್ಟೇ ಕೇಳ್ತಾರೆ. 210 ಕ್ವಶನ್ಸ್ ಇರುತ್ತೆ. 105 ಒಂದು ಸೆಕ್ಷನ್, 105 ಒಂದು ಸೆಕ್ಷನ್ ಕ್ವಶನ್ಸ್. ಯಾವುದೆಲ್ಲ ಸಬ್ಜೆಕ್ಟ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದರೆ, ನೀವು ನರ್ಸಿಂಗಲ್ಲಿ ಯಾವುದೆಲ್ಲ ಸಬ್ಜೆಕ್ಟ್ ಓದಿದ್ದೀರಾ, ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಇನ್ಕ್ಲೂಡ್ ಆಗುತ್ತೆ. ಮೆಡಿಕಲ್, ಸರ್ಜಿಕಲ್, ಪೀಡಿಯಾಟ್ರಿಕ್ ನರ್ಸಿಂಗ್, OBG, ಸೈಕ್ಯಾಟ್ರಿಕ್ ನರ್ಸಿಂಗ್, ಫಂಡಮೆಂಟಲ್ ಆಫ್ ನರ್ಸಿಂಗ್, ಸಮ್ಟೈಮ್ ಮ್ಯಾನೇಜ್ಮೆಂಟ್ ರಿಸರ್ಚ್ ಕೂಡ ಕೇಳ್ತಾರೆ. ಸಮ್ಟೈಮ್ ಅಲ್ಲ, ಕೇಳ್ತಾರೆ. ಸ್ಟ್ಯಾಟಿಸ್ಟಿಕ್ಸ್, ನೋ ಸ್ಟ್ಯಾಟಿಸ್ಟಿಕ್ಸ್ ಬಟ್ ಫ್ಲೂಯಿಡ್ ಕ್ಯಾಲ್ಕುಲೇಷನ್ ಕೇಳ್ತಾರೆ. ಆಲ್ಮೋಸ್ಟು ನರ್ಸಿಂಗಲ್ಲಿ ಏನೇನು ಓದಿರ್ತೀವಿ ಪ್ರತಿಯೊಂದು ಸಬ್ಜೆಕ್ಟ್ ಕ್ವಶನ್ಸ್ನೂ ಅವ್ರು ಕೇಳ್ತಾರೆ. ಇನ್ಕ್ಲೂಡಿಂಗ್ ನೀವು ಹಾಸ್ಪಿಟಲ್ ಸೈಡಲ್ಲಿ ವರ್ಕ್ ಮಾಡಬೇಕಾದ್ರೆ ಏನೇನೆಲ್ಲ ನೀವು ಪ್ರಾಕ್ಟಿಕಲ್ ವರ್ಕ್ ಮಾಡಿರ್ತೀರ, ಅದು ಆ್ಯಕ್ಚುಲಿ ಮೇಯ್ನ್ ಇರುತ್ತೆ. ನೀವು ಪ್ರಾಕ್ಟಿಕಲ್ ಚೆನ್ನಾಗಿ ನಿಮಗೆ ಗೊತ್ತಿದ್ದರೆ ಎಕ್ಸಾಮ್ ಕೂಡ ಚೆನ್ನಾಗಿ ಬರಿಬೋದು. ಮತ್ತು ಮೇಯ್ನ್ ಏನಂತ ಅಂದರೆ, ಈ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಎಕ್ಸಾಮ್ ಬರೆದು ಅಟ್ಲೀಸ್ಟ್ 20 ಡೇಸ್ ಆದರೂ ತಗೊಳುತ್ತೆ ರಿಸಲ್ಟ್ ಬರೋಕ್ಕೆ. ನೀವು ಎಕ್ಸಾಮ್ ಬರೆದು ಯಾವಾಗ್ಲೂ ಮಂತ್ ಎಂಡಲ್ಲೇ ರಿಸಲ್ಟ್ ಬರೋದು. ಇನ್ ಕೇಸ್ ನೀವು ಮಂತ್ ಎಂಡಲ್ಲೇ ಎಕ್ಸಾಮ್ ಬರೆದಿದ್ರೆ ನೆಕ್ಸ್ಟ್ ಮಂತು ರಿಸಲ್ಟ್ ಬರುತ್ತೆ. ಆ ಥರ ಅರ್ಥ ಆಯಿತು ಅನ್ಕೋತೀನಿ. ಪ್ರೊಮೆಟ್ರಿಕ್ ಎಕ್ಸಾಮ್ಗೆ ಇಷ್ಟು ಮಾತ್ರ ಓದಬೇಕು, ಇಷ್ಟು ಕೋಚಿಂಗ್ ಹೋದರೆ ನಾನು ಪಾಸ್ ಆಗ್ತೀನಿ ಅನ್ನೋದೇನೂ ಇಲ್ಲ ಗೈಸ್. ನೀವು ಕೋಚಿಂಗ್ ಹೋಗ್ದೇ ಕೂಡ ಪಾಸ್ ಆಗ್ಬೋದು. ಸೆಲ್ಫ್ ಸ್ಟಡಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಪ್ರೊಮೆಟ್ರಿಕ್ ಎಕ್ಸಾಮ್ ಅಂತ ಅಂದಾಗ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ನೆನಪಾಗೋದು ಏನಂತ ಅಂದರೆ, ನನಗೆ ಆ್ಯಕ್ಚುಲಿ ವಿ ಹ್ಯಾವ್ ಟು ಬುಕ್ ದ ಎಕ್ಸಾಮ್ ಬಿಫೋರ್ 1 ಮಂತ್, ಬಿಕಾಸ್ ನಮಗೆ ಅಪಾಯಿಂಟ್ಮೆಂಟ್ ಸಿಗಲ್ಲ, ಡೇಟ್ ಸಿಗಲ್ಲ ಎಕ್ಸಾಮ್ಗೆ. ಸೊ ನಾನು ಮಾರ್ಚಿಗೆ ಎಕ್ಸಾಮ್ ಬುಕ್ ಮಾಡಿದ್ದೆ, ಮಾರ್ಚ್ 2025. ನನಗೆ ಏಪ್ರಿಲ್ 2025 11th ಎಕ್ಸಾಮ್ ಇತ್ತು. ನನಗೆ ಏಪ್ರಿಲಲ್ಲಿ ಹುಷಾರು ತಪ್ಪಿದೆ ನನಗೆ ಏಪ್ರಿಲ್ 11th ಎಕ್ಸಾಮು. ನನಗೆ ಏಪ್ರಿಲ್ 1ಗೆ ನನಗೆ ಫೀವರ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ನಾನು ಬೇರೆ ಕೇರಳದಲ್ಲಿ ಕ್ರ್ಯಾಶ್ ಕೋರ್ಸಿಗೆ ಜಾಯಿನ್ ಆಗಿದ್ದೆ. ಸೊ 10 ಡೇಸು ಕ್ರ್ಯಾಶ್ ಕೋರ್ಸ್ ಇತ್ತು. ಸೊ ನಮಗೆ 11th ಎಕ್ಸಾಮ್ ಅಂತ ಅಂದರೆ ನಾವು ಫಸ್ಟೇ ಹೋಗಬೇಕಿತ್ತು, ಏಪ್ರಿಲ್ 1 ಹೋಗಬೇಕಿತ್ತು. 10 ಡೇಸ್ ಕೋರ್ಸ್ ಮುಗಿಸಿ 11th ಎಕ್ಸಾಮಿಗೆ ಬರಬೇಕಿತ್ತು. ಏಪ್ರಿಲ್ 1 ನಾನು ಹೋಗಬೇಕು ಕೇರಳಕ್ಕೆ. ಅವತ್ತು ನನಗೆ ಫುಲ್ ಫೀವರ್ ಗೈಸ್. ಅವತ್ತು ಮಾರ್ನಿಂಗಿಂದ ಈವ್ನಿಂಗ್ ತನಕನೂ ಫೀವರು. ನಾವು ಆಲ್ರೆಡಿ ಬಸ್ ಬುಕ್ ಮಾಡಿದ್ದೆ ಕೇರಳಕ್ಕೆ ಹೋಗೋಕ್ಕೆ. ನನಗೆ ಕಂಪ್ಲೀಟ್ ಫೀವರ್ ಇದೆ, ಕಫ್ ಇದೆ, ಕೋಲ್ಡ್ ಇದೆ, ಬಾಡಿ ಪೇಯ್ನ್ ಇದೆ. ಹೋಗ್ಲಾ ಬೇಡವಾ, ಎಕ್ಸಾಮ್ ಬೇಡವಾ? ಎಕ್ಸಾಮ್ ಬರೀಲಿಲ್ಲ ಅಂತಂದರೆ ಸುಮ್ಮನೆ ಅಮೌಂಟ್ ವೇಸ್ಟ್ ಆಗುತ್ತೆ. ಏನು ಮಾಡೋದು ಅಂತ ಥಿಂಕ್ ಮಾಡಿ ಫೈನಲಿ ಡಿಸೈಡ್ ಮಾಡಿದೆ. ನಮ್ಮ ಹಾಸ್ಪಿಟಲಿಗೆ ಹೋಗಿದ್ದು, ಕ್ಯಾನುಲಾ ಹಾಕಿಸಿ, ಪ್ಯಾರಾಸಿಟಮಲ್ ಇಂಜೆಕ್ಷನ್ ಹಾಕಿಸಿ, ಅವತ್ತು ಈವ್ನಿಂಗ್ಗೆ ಕ್ಯಾನುಲಾ ರಿಮೂವ್ ಮಾಡಿ ಬಟ್ಟೆ ಪ್ಯಾಕ್ ಮಾಡಿ ಕೇರಳಕ್ಕೆ ಹೋಗಿ ಕೋಚಿಂಗ್ ಹೋಗಿದ್ದು. ನಾನು ಏನು ಕೋಚಿಂಗ್ ತಗೊಂಡಿಲ್ಲ ಗೈಸ್ ನಿಜವಾಗ್ಲೂ. ಬಿಕಾಸ್ ಏನೇನು ಇತ್ತು ಅಲ್ಲೇನೇನು ಅವರು ಸ್ಟಡಿ ಮೆಟೀರಿಯಲ್ ಕೊಡ್ತಿದ್ರು ಪ್ರತಿಯೊಂದೂ ಆಲ್ರೆಡಿ ನಾನು ಓದಿದ್ದೆ. ಲೈಕ್ ಅರಬ್ ನರ್ಸಸ್
ನೋಟ್ ಮಾಡ್ಕೊಳ್ಳಿ, ಅರಬ್ ನರ್ಸಸ್ ಅಂತ ಒಂದು ಆ್ಯಪ್ ಬರುತ್ತೆ, ಅದು ತುಂಬ ಯೂಸ್ಫುಲ್ ಆಗುತ್ತೆ ಗೈಸ್. ಸೇಮ್ ಪ್ಯಾಟ್ರನ್ ಕ್ವಶನ್ಸ್ ಕೇಳ್ತಾರೆ, ಅದೇ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳ್ತಿಲ್ಲ. ಅರಬ್ ನರ್ಸಸ್ ಆ್ಯಪಲ್ಲಿ ಯಾವ ಥರ ಕ್ವಶನ್ಸ್ ಪ್ಯಾಟ್ರನ್ ಬರುತ್ತೆ ಸೇಮ್ ABG ಅನಾಲಿಸಿಸ್, ECG ಈ ಥರ ಕ್ವಶನ್ಸೇ ಜಾಸ್ತಿ ಇರುತ್ತೆ. ಮತ್ತು ಗೈನಿಕ್, ನಿಯೋನೆಟ್ಸ್, ಪೀಡಿಯಾಟ್ರಿಕ್, ಮೆಂಟಲ್ ಹೆಲ್ತ್ ಎಲ್ಲ ಇನ್ಕ್ಲೂಡಿಂಗ್ ಎಲ್ಲ ಒಂದ್ಸಲ ನೀವು ಅರಬ್ ನರ್ಸಸ್ ಆ್ಯಪಲ್ಲಿ ಸೇಮ್ ಕ್ವಿಜ್ ರೀತಿ ಇರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ ನೀವು ಎಕ್ಸಾಮ್ ಪ್ರಿಪೇರ್ ಆಗ್ಬೋದು. ಮತ್ತು ನಿಮ್ಮದು ಸ್ಟಡಿ ಮೆಟೀರಿಯಲ್ ಬೇಕಂತಂದರೆ ನಾನು ಮೇಲ್ ಮಾಡಿ ನಾನು ಸೆಂಡ್ ಮಾಡ್ತೀನಿ ನಿಮಗೆ. 10 ಡೇಸ್ ಕ್ರಾಶ್ ಕೋರ್ಸ್ ಹೋಗಿದೆ ಅಂತ ಹೇಳಿದೆ ಅಲ್ವಾ, ಆ 10 ಡೇಸಲ್ಲಿ ನಾನು ಏನು ಸ್ಟಡಿ ಮಾಡಿಲ್ಲ ಗೈಸ್. ನಮಗೆ ಗ್ರೂಪ್ ಡಿಸ್ಕಷನ್ ಇರ್ತಿತ್ತು, ಆ ಗ್ರೂಪ್ ಡಿಸ್ಕಷನಲ್ಲಿ ಕೂರ್ತಿದ್ದೆ, ಮಾಸ್ಕ್ ಹಾಕ್ತಿದ್ದೆ, ಜಸ್ಟ್ ಕಫ್ ಬರ್ತಿತ್ತು, ಏನೂ ಓದೋಕ್ಕಾಗ್ತಿರ್ಲಿಲ್ಲ. ಆ 10 ಡೇಸು ಹೋಗಿ 7 ಡೇಸ್ ಆ್ಯಂಟಿಬಯೋಟಿಕ್ ತೊಗೊಂಡಿದ್ದೀನಿ. ಅಲ್ಲಿಗೆ ಹೋಗಿದ್ದೆ ನಾನು ಹುಷಾರಾಗೋಕ್ಕೆ ಅನಿಸುತ್ತೆ, ಲೈಕ್ ರೆಸ್ಟ್ ಮಾಡೋಕ್ಕೆ ಹೋಗಿದ್ದೆ ಅನ್ನಿಸ್ತಿತ್ತು. ಕೋಚಿಂಗ್ ಸೆಂಟರಲ್ಲಿ ನಮ್ಮ ಫೋನ್ ಇಸ್ಕೋತಿದ್ರು, ಅಲ್ಲಿ ಮಾರ್ನಿಂಗ್ 7 o'clock ಟು ಟಿಲ್ 5 o'clock ನಮ್ಮ ಹತ್ರ ಫೋನ್ ಕೊಡ್ತಿರ್ಲಿಲ್ಲ. ಆ ಟೈಮಲ್ಲಿ ಓದಕ್ಕೆ ಬಿಡ್ತಿದ್ರು ಗ್ರೂಪ್ ಡಿಸ್ಕಷನ್, ಅವರೆಲ್ಲರೂ ಡಿಸ್ಕಷನ್ ಮಾಡ್ತಿದ್ರು, ನಾನು ಜಸ್ಟ್ ಕೇಳಿಸ್ಕೋತಿದ್ದೆ ಅಷ್ಟೇ. ನನಗೆ ಯಾಕಂದರೆ ನಾನು ಆಲ್ರೆಡಿ ಅದನ್ನು ಓದಿದ್ದೀನಿ ಅನ್ನೋ ಫೀಲ್ ಆಗ್ತಿತ್ತು. ಬಿಕಾಸ್ ನಾನು ಫಸ್ಟಿಂದನೇ ಯೂಟ್ಯೂಬ್, ಗೂಗಲು, ಚಾಟ್ GPT ಎಲ್ಲದರಲ್ಲೂ ಬರೀ ಪ್ರೊಮೆಟ್ರಿಕ್ ಎಕ್ಸಾಮ್ಗೆ ಹೆಂಗೆ ಪ್ರಿಪೇರ್ ಆಗಬೇಕು ಬಿಕಾಸ್ ನನಗೆ ಯಾರೂ ಕಾಂಟ್ಯಾಕ್ಟ್ ಇರಲಿಲ್ಲ. ಸ್ವಲ್ಪ ಸೀನಿಯರ್ಸ್ ಇದ್ದರು, PDF ಎಲ್ಲ ಕಳಿಸಿದ್ರು, ಇದು ಓದ್ಕೊ ಅಂತ. ಆ PDF ಅಲ್ಲೆಲ್ಲ ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಸೊ ನಾನು ಓದಿರಲಿಲ್ಲ. ಬಟ್ ಆದರೆ ನನಗೆ ತುಂಬ ಯೂಸ್ಫುಲ್ ಆಗಿದ್ದಂದರೆ ನಂದು ಡಿಪಾರ್ಟ್ಮೆಂಟು, ನಾನು ವರ್ಕ್ ಮಾಡ್ತಿದ್ದ ಡಿಪಾರ್ಟ್ಮೆಂಟಲ್ಲಿ ಐ ಹ್ಯಾಂಡಲ್ ಆಲ್ ದ ಕೇಸಸ್, ಜೀರಿಯಾಟ್ರಿಕ್, ಪೀಡಿಯಾಟ್ರಿಕ್, ನಿಯೋನೆಟ್ಸ್, ಎವ್ರಿ ಆನ್ಕಾಲಜಿ ಎಲ್ಲ ಕೇಸಸ್ಸು ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇತ್ತು. ಅದರಿಂದ ನನಗೆ ಪ್ರೊಮೆಟ್ರಿಕ್ ಎಕ್ಸಾಮ್ ತುಂಬ ಯೂಸ್ ಆಯಿತು. ಬಿಕಾಸ್ ಪ್ರೊಮೆಟ್ರಿಕ್ ಎಕ್ಸಾಮಲ್ಲಿ ಈಚ್ ಆ್ಯಂಡ್ ಎವ್ರಿ ಕ್ವಶನ್ಸ್ ಕೇಳ್ತಾರೆ, ಅಂದರೆ ಎಲ್ಲ ಸಬ್ಜೆಕ್ಟು ಇನ್ಕ್ಲೂಡ್ ಆಗುತ್ತೆ. ಮತ್ತು ಫ್ಲೂಯಿಡ್ ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್ ಗೈಸ್, ಒಂದು ಕ್ವಶನ್ ಪಕ್ಕ ಇರುತ್ತೆ ಫ್ಲೂಯಿಡ್ ಕ್ಯಾಲ್ಕುಲೇಷನ್. ಮತ್ತು ಪ್ರೀವಿಯಸ್ಲಿ ಹೇಳ್ದಂಗೆ ಆ 10 ಡೇಸ್ ಕ್ರ್ಯಾಶ್ ಕೋರ್ಸಲ್ಲಿ ನಾನು ಹೋಗಿದ್ದು ಹುಷಾರಾಗೋಕ್ಕೆ. ಸೊ ಅಲ್ಲೆಲ್ಲ ಮೆಡಿಕೇಷನ್ ತೊಗೊಂಡು, ಇನ್ನೇಲರ್ ತೊಗೊಂಡು ಹುಷಾರಾಗಿ ನನಗೆ ನೆಕ್ಸ್ಟು 10th ಮತ್ತೆ ಅಗೇನ್ ರಿಟರ್ನ್ ಬರೋಕ್ಕೆ ಬಸ್ ಬುಕ್ ಮಾಡಿದ್ದೀವಿ. 11th ನನಗೆ ಎಕ್ಸಾಮು, 10th ನೈಟು ಬಸ್ ಹತ್ತಿದ್ದೀವಿ. ಆ ಬುಕ್ ಮಾಡಿರೋ ಬಸ್ ಎಷ್ಟು ಡಿಲೇ ಮಾಡ್ತು ಅಂತಂದರೆ ಮೇ ಬಿ 3 hours ಡಿಲೇ ಮಾಡಿದರು ಬ್ಯಾಂಗ್ಳೂರು ಬರೋಕ್ಕೆ, ಆಯಿತಾ. ಕೇರಳದಿಂದ ಈವ್ನಿಂಗ್ ಬಸ್ ಹತ್ತಿದ್ದು, ಮಾರ್ನಿಂಗ್ ನಾನು 6 o'clock ಬರಬೇಕಾದವಳು 9 o'clock ಬಂದೆ, ಅಷ್ಟು ಡಿಲೇ ಮಾಡಿದರು. ನನಗೆ ಎಕ್ಸಾಮ್ 12 o'clockಗೆ. ನಾನು ಹಾಸ್ಟೆಲಿಗೆ ಹೋಗಿ ಅಲ್ಲಿ ಫೇಸ್ ವಾಶ್ ಮಾಡಿ ನಾನು ರೆಡಿಯಾಗಿ ಮತ್ತೆ ಎಕ್ಸಾಮ್ ಸೆಂಟರ್ಗೆ ಹೋಗೋಕ್ಕೆ ತುಂಬ ಲೇಟ್ ಆಗ್ತಿತ್ತು. ಸೊ ಫುಲ್ಲು ಫಾಸ್ಟಾಗಿ ಎಲ್ಲ ಬೇಗ ಬಂದು ಬಸ್ ಇಳಿದು ಬೇಗ ಬಂದು ಮತ್ತು ಎಕ್ಸಾಮ್ ಸೆಂಟರಿಗೆ ಹೋಗಿ ಎಕ್ಸಾಮ್ ಬರೆದೆ. ಎಕ್ಸಾಮ್ ಹೆಂಗೆ ಬರಿಬೇಕಾದ್ರೆ ನೀವೇನಂದರೆ ಏನು ತೊಗೊಂಡೋಗಂಗಿಲ್ಲ ಗೈಸ್, ಒಂದು ಪೆನ್ನು ಪೆನ್ಸಿಲ್ ಏನು ತೊಗೊಂಡೋಗಿಲ್ಲ. ಈಚ್ ಆ್ಯಂಡ್ ಎವ್ರಿಥಿಂಗ್ ದೇ ವಿಲ್ ಗಿವ್, ಇನ್ಕ್ಲೂಡಿಂಗ್ ಕ್ಯಾಲ್ಸಿ ಆಲ್ಸೋ ದೇ ವಿಲ್ ಗಿವ್. ಬನ್ನಿ ಇವಾಗ ಎಕ್ಸಾಮ್ ಸೆಂಟರ್ಗೆ ಹೋದ್ಮೇಲೆ ನೀವೇನು ಮಾಡಬೇಕು ಅನ್ನೋದ ಹೇಳ್ತೀನಿ. ಸೆಂಟರ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಪಾಸ್ಪೋರ್ಟ್ನ ಕ್ಯಾರಿ ಮಾಡಿ ಹೋಗಬೇಕು, ಪಾಸ್ಪೋರ್ಟ್ ಇರಲೇಬೇಕು. ಮತ್ತು ನಿಮಗೆ ಒಂದು ಶೀಟ್, ಅಪಾಯಿಂಟ್ಮೆಂಟ್ ಅದು ಶೀಟ್ ಇರುತ್ತೆ ನಿಮ್ಮ ಹತ್ರ ಎಕ್ಸಾಮ್ದು, ಅದೊಂದು ತೊಗೊಂಡೋಗಿ, ಯಾವುದಕ್ಕೂ ಕೇಳಿದರೆ ಇರಲಿ ಅಂತ. ಅಪಾಯಿಂಟ್ಮೆಂಟ್ ಶೀಟ್ ಮತ್ತು ಪಾಸ್ಪೋರ್ಟು. ಈಗ ಹೋಗ್ತೀರಾ, ಎಂಟ್ರೆನ್ಸ್ ಹೋದ ತಕ್ಷಣ ಸೆಕ್ಯೂರಿಟಿ ಇರ್ತಾರೆ, ಇನ್ಸೈಡ್ ರೂಮಲ್ಲಿ ಸೆಕ್ಯೂರಿಟಿ ಇರ್ತಾರೆ. ಅವರು ನಿಮಗೆ ಒಂದು ಕೀ ಕೊಡ್ತಾರೆ, ಲಾಕರ್ ಕೀ ಕೊಡ್ತಾರೆ. ಆ ಕೀನ ತೊಗೊಂಡೋಗ್ಬಿಟ್ಟು ಆ ಬ್ಯಾಗ್, ನಿಮ್ದು ಏನೇನು ಬ್ಯಾಗು, ಫೋನು ಏನೇನು ತಂದಿದ್ದೀರಾ ಅದೆಲ್ಲ ಅದರೊಳಗಡೆ ಇಡಬೇಕು. ವಾಟರ್ ಬಾಟಲ್ ಎಲ್ಲ ಅದರಲ್ಲಿಟ್ಟು ಲಾಕ್ ಮಾಡಿ ಕೀ ಕೊಟ್ಟು ಹೋಗಬೇಕು. ಹೋದಾಗ ಇನ್ಸೈಡು ನಿಮ್ಮದು ಪಾಸ್ಪೋರ್ಟು, ಬಯೋಮೆಟ್ರಿಕ್, ಮತ್ತು ಅವ್ರು ನಿಮ್ಮನ್ನ ವೆರಿಫಿಕೇಷನ್ ಮಾಡ್ತಾರೆ, ನಿಮ್ಮದು ರಿಯಲ್ ನೇಮು, ಡೇಟ್ ಆಫ್ ಬರ್ತು ಇದು ಕೇಳ್ತಾರೆ. ಮತ್ತು ಅದಾದಮೇಲೆ ಇನ್ಸೈಡ್ ಹೋಗ್ತೀರಾ. ಎಲ್ಲರಿಗೂ ಒಂದೊಂದು ಕ್ಯಾಬಿನ್ ರೀತಿ, ಈಗ ಐ ಟಿ ಡಿಪಾರ್ಟ್ಮೆಂಟಲ್ಲಿ ಯಾವ ಥರ ಕ್ಯಾಬಿನ್ ಇರುತ್ತೆ, ಒಂದೊಂದು ಸಪ್ರೇಟ್ ಕ್ಯಾಬಿನ್ ಆ ರೀತಿ ಇರುತ್ತೆ. ಅಲ್ಲಿಗೆ ಹೋಗ್ತೀರಾ, ಒಂದು ಕಂಪ್ಯೂಟರ್ ಇರುತ್ತೆ, ಒಂದು ಸ್ಟಾಫ್ ಬರ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಥರ ಅವ್ರು ಓಪನ್ ಮಾಡಿ ಜಸ್ಟ್ ಸ್ಟಾರ್ಟ್ ಅಂತ ಕೊಟ್ಟರೆ ಕ್ವಶನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲ್ಗಡೆ ಟೈಮಿಂಗ್ಸ್ ಹೋಗ್ತಿರುತ್ತೆ, ಕೆಳಗಡೆ ಕ್ವಶನ್ಸ್ ಬರ್ತಿರುತ್ತೆ, 4 ಆಪ್ಷನ್ ಬರ್ತಿರುತ್ತೆ, ಪಕ್ಕದಲ್ಲೇ ಕ್ಯಾಲ್ಸಿ ಇರುತ್ತೆ. ಆ ಕ್ವಶನ್ಸು ಮ್ಯಾಕ್ಸ್ ಇರಲಿ ಇಲ್ಲದೇ ಇರಲಿ, ಬಟ್ ಕ್ಯಾಲ್ಸಿ ಇರುತ್ತೆ. ನಿಮ್ಗೆ ಏನಾದರೂ ಬೇಕು ಅಂದರೆ ಕ್ಯಾಲ್ಸಿ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಜಸ್ಟ್ ಲೀವ್. ದೆನ್ ನೀವು ಯಾವುದೇ ಕಾರಣಕ್ಕೂ ಎಕ್ಸಾಮ್ ಅಟೆಂಡ್ ಮಾಡಬೇಕಾದ್ರೆ ಟೈಮ್ ನೋಡಬೇಡಿ, ಬಿಕಾಸ್ ತುಂಬ ಟೈಮ್ ಇರುತ್ತೆ ನಿಮಗೆ. ಬಟ್ ಆನ್ಸರ್ ಯಾವುದನ್ನು ಕೂಡ ಆನ್ಸರ್ ಮಾಡ್ದೇ ಬಿಡಬೇಡಿ, ಎಲ್ಲದಕ್ಕೂ ಆನ್ಸರ್ ಮಾಡಿ. ಬಿಕಾಸ್ ಲಕ್ಕಿಲಿ ನಿಮ್ಗೆ ಗೊತ್ತಿಲ್ಲದೆ ಇರೋದು ಕೂಡ ಸರಿ ಆಗ್ಬೋದು.
ಎಲ್ಲ ಕ್ವಶನ್ಸು ಅಟೆಂಡ್ ಮಾಡಾದಮೇಲೆ ಸ್ಟಾಫ್ ಮತ್ತು ಅದನ್ನು ಕ್ಲೋಸ್ ಮಾಡಬೇಕು. ಅವ್ರು ಹೇಳ್ತಾರೆ, ಸ್ಟಾಫ್ ಹೇಳ್ತಾರೆ ನಿಮ್ಗೊಂದು ಪೆನ್ನು ಮತ್ತು ವರ್ಕ್ಶೀಟ್ ಕೊಟ್ಟಿರ್ತಾರೆ ಗೈಸ್. ಏನಕ್ಕೆ ಅಂತ ಅಂದರೆ ಏನಾದರೂ ಇದ್ದರೆ ಬರ್ಕೊಳ್ಳೋಕ್ಕೆ. ಸೊ ಅವಾಗ ಏನು ಮಾಡಿ ಅಂತ ಅಂದರೆ ನಿಮ್ಗೆ ಏನೇನು ಯಾವುದಾದ್ರೂ ನಿಮಗೆ ಡೌಟ್ ಇರೋ ಕ್ವಶನ್ಸ್ಗೆ ನೀವು ಗ್ಯಾಪ್ ಬಿಟ್ಟಿದ್ರೆ ಜಸ್ಟ್ ಆ ಕ್ವಶನ್ ನಂಬರ್ನ ಬರ್ಕೊಂಡು ನೆಕ್ಸ್ಟು ನಿಮ್ಗೆ ಟೈಮ್ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಬ್ಯಾಕ್ ಬಂದು ಅದಕ್ಕೆ ಆನ್ಸರ್ನ ನೆನ್ಪು ಮಾಡಿಕೊಂಡು ಫಿಲ್ ಮಾಡ್ಬೋದು. ನಿಮ್ಗೇನಾದರೂ ಎಕ್ಸಾಮ್ ಸೆಂಟರಲ್ಲಿ ಏನಾದರೂ ಡೌಟ್ ಇರುತ್ತಾ, ಜಸ್ಟ್ ಈ ಥರ ಕೈ ಎತ್ತಬೇಕು. ಅವರು ಎಕ್ಸಾಮ್ ಸೆಂಟರಲ್ಲಿ ಇರ್ತಾರಲ್ಲ, ಸೊ ಅಲ್ಲಿರೋ ಸ್ಟಾಫ್ ಬಂದು ನಿಮ್ಮನ್ನ ಕೇಳ್ತಾರೆ, ನಿಮ್ಗೆ ಇನ್ ಕೇಸ್ ಸಿಸ್ಟಮಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ. ಸೊ ಅಂದರೆ ಎಕ್ಸಿಟ್ ಆಗೋದು ಹೇಗೆ, ಕ್ಲೋಸ್ ಮಾಡೋದು ಹೇಗೆ, ಕ್ಯಾಲ್ಸಿ ಓಪನ್ ಮಾಡೋದು ಹೇಗೆ ಅಂತ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಅವ್ರು ಆ್ಯಕ್ಚುಲಿ ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಹೇಳ್ತಾರೆ. ನೀವು ಈ ಎಕ್ಸಾಮು ಎಲ್ಲ ಕಂಪ್ಲೀಟ್ ಎಲ್ಲ ಕ್ವಶನ್ಸು ಅಟೆಂಡ್ ಮಾಡಿದ್ದೀವಾ ಅಂತ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡಿ ಎಲ್ಲ ಅಟೆಂಡ್ ಮಾಡಾದಮೇಲೆ ಅದನ್ನು ಕ್ಲೋಸ್ ಮಾಡಿ ನೀವು ಎಕ್ಸಿಟ್ ಆಗ್ಬೋದು. ನಿಮ್ಮ ಪಾಸ್ಪೋರ್ಟ್ ರಿಟರ್ನ್ ಇಸ್ಕೊಂಡು ನೀವು ಬರ್ಬೋದು. ಅಷ್ಟೇ. ಎಕ್ಸಾಮ್ ಆಗಿ 20 ಡೇಸ್ 25 ಡೇಸ್ಗೆ ರಿಸಲ್ಟ್ ಬರುತ್ತೆ. ಮಂತ್ ಎಂಡಲ್ಲೇ ಆಲ್ಮೋಸ್ಟ್ ರಿಸಲ್ಟ್ ಬರೋದು, ನೀವು ಮಂತ್ ಸ್ಟಾರ್ಟಿಂಗಲ್ಲಿ ಎಕ್ಸಾಮ್ ಬರೆದಿದ್ರೆ. ಮತ್ತು ಎಕ್ಸಾಮ್ ಆ್ಯಕ್ಚುಲಿ 800 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಸೊ 500 ತೆಗೆದ್ರೆ ನೀವು ಪಾಸ್. ಎಕ್ಸಾಮ್ ಬರೆದು ರಿಸಲ್ಟ್ ಬಂದಮೇಲೆ ವಿತಿನ್ 1 ಮಂತಲ್ಲಿ ನೀವು ಲೈಸೆನ್ಸ್ ಮಾಡಿಸ್ಬೇಕು. ಅದು ತುಂಬ ಇಂಪಾರ್ಟೆಂಟು. ಸೊ ಲೈಸೆನ್ಸ್ ಮಾಡಿಸಿದ್ಮೇಲೆ ನೆಕ್ಸ್ಟ್ ಏನು ಪ್ರೋಸೆಸ್ ಇರುತ್ತೆ ಅದು ಆರಾಮಾಗಿ ಹೋಗುತ್ತೆ. ಬಟ್ ಲೈಸೆನ್ಸ್ ಮಾಡಿ ಇಟ್ಕೊಳ್ಳಿ. ಪ್ರೊಮೆಟ್ರಿಕ್ ಅಂದಾಗ ನನಗೆ ತುಂಬ ಅಂದರೆ ತುಂಬ ನೆನಪಾಗೋದು ಅದೇ ನಾನು ಶೇರ್ ಮಾಡ್ಕೊಂಡಂಗೆ ಎಷ್ಟು ನಾನು ಡಿಫಿಕಲ್ಟೀಸ್ನ ಫೇಸ್ ಮಾಡಿದ್ದೆ ಅಂತ ಅಂದರೆ ಅವತ್ತು ತುಂಬ. ಬಟ್ ಸ್ಟಿಲ್ ನಾನು ಪಾಸ್ ಆಗಿದ್ದೀನಿ. ನಾನು ಏನೂ ಓದಿಲ್ಲ ಅಂದ್ರೂ ಪಾಸ್ ಆಗಿದ್ದೀನಿ. ಬಟ್ ಏನೂ ಓದಿಲ್ಲ ಅಂದರೆ ಪಾಸ್ ಆಗ್ತಾರೆ ಅಂತ ನಾನು ಹೇಳ್ತಿಲ್ಲ. ಬಟ್ ನಿಮಗೆ ನಾಲೆಡ್ಜ್ ಅನ್ನೋದಿದ್ದರೆ ಆಟೋಮೆಟಿಕಲಿ ನೀವು ಪಾಸ್ ಆಗ್ತೀರಾ. ನಾಲೆಡ್ಜ್ ಮತ್ತು ನೀವು ಪ್ರಾಕ್ಟಿಕಲ್ ಚೆನ್ನಾಗಿ ಮಾಡ್ತಿದ್ರೆ ನೀವು ಪಾಸ್ ಆಗ್ತೀರಾ. ಮತ್ತು ಎಂತ ಗೈಸ್, ನಾವೆಲ್ಲ ಓದಿರೋದೆ ನರ್ಸಿಂಗಲ್ಲಿ ಏನೇನು ಓದಿರ್ತೀವ ಸೇಮ್ ಕ್ವಶನ್ಸ್ ಕೇಳಿರ್ತಾರೆ. ಅದೇ ಕ್ವಶನ್ಸ್ ಸ್ವಲ್ಪ ಟ್ರಿಕ್ಸಾಗಿ ಕೇಳಿರ್ತಾರೆ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ನಾನು ಅನ್ಕೋತೀನಿ ಯಾರ್ಯಾರು ಪ್ರೊಮೆಟ್ರಿಕ್ ಎಕ್ಸಾಮ್ ಬರೀಬೇಕು ಅಂತ ಇದ್ದೀರಾ ಅವರಿಗೆ ಇಷ್ಟಾದ್ರೂ ಯೂಸ್ ಆಗುತ್ತೆ ಅಂತ. ಇನ್ ಕೇಸ್ ನಿಮಗೇನಾದರೂ ಡೌಟ್ ಇದ್ದರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಎಲ್ಲ ಗೊತ್ತು ಅಂತ ಹೇಳಲ್ಲ, ನನಗೆ ಎಷ್ಟು ಗೊತ್ತು ಅಷ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರ್ಯಾರು ನರ್ಸಿಂಗ್ ಮಾಡಿ ಸೌದಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಯಾರ್ಯಾರು ನೋಡ್ತಿದ್ದೀರಾ, ನಿಮ್ಗೆ ಯಾರ್ಯಾರು ನರ್ಸಿಂಗ್ ಮಾಡ್ತಿರೋರು ಗೊತ್ತು, ನರ್ಸಿಂಗ್ ಮಾಡಿ ಸೌದಿಗೆ ಬರಬೇಕು ಅಂತ ಪ್ಲ್ಯಾನ್ ಇರೋರು, ಪ್ರೊಮೆಟ್ರಿಕ್ ಎಕ್ಸಾಮ್ ಬರೀಬೇಕು ಅಂತ ಪ್ಲ್ಯಾನ್ ಇರೋರು, ಪ್ಲೀಸ್ ಅವ್ರಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಡೋಂಟ್ ಫರ್ಗೆಟ್ ಟು ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.